ನಮ್ಮ ಶರೀರದಲ್ಲಿ ಐರನ್ಗೆ ತುಂಬಾನೇ ಹೆಚ್ಚಿನ ಮಹತ್ವ ಇದೆ. ನಮ್ಮ ದೇಹದಿಂದ ನಾವು ಐರನ್ನ ಕೇವಲ 50 ಸೆಕೆಂಡ್ಗಳಿಗೆ ಹೊರಗಡೆ ತೆಗೆದ್ರು 51ನೇ ಸೆಕೆಂಡ್ನಲ್ಲಿ ನಾವು ಖಂಡಿತ ಬದುಕಿರೋದಿಲ್ಲ. ಅಷ್ಟು ಮುಖ್ಯ ಐರನ್. ಈ ಐರನ್ ನಮ್ಮ ಈಚ್ ಅಂಡ್ ಎವ್ರಿ ಬ್ಲಡ್ ಸೆಲ್ಸ್ ವರೆಗೂ ಆಕ್ಸಿಜನ್ ನ ತಲುಪಿಸುವಂತ ಕೆಲಸ ಮಾಡುತ್ತೆ. ಬ್ಲಡ್ ಸೆಲ್ಸ್ ಒಳಗಡೆ ಆಕ್ಸಿಜನ್ ಟ್ರಾನ್ಸ್ಮಿಟ್ ಮಾಡೋ ಕೆಲಸನ ಐರನ್ ಮಾಡುತ್ತೆ. ಮ್ಯಾಗ್ನೆಟ್ ಐರನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಐರನ್ಗೆ ಎನರ್ಜಿ ಕೊಡುತ್ತೆ. ನಾನೀಗ ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ನಿಮ್ ಎದುರುಗಡೆ ಮಾಡಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಕೆಲವು ನೇಲ್ಸ್ ಗಳಿವೆ, ತುಂಬಾ ಚಿಕ್ಕ ಚಿಕ್ಕ ಕಬ್ಬಿಣದ ಮೊಳೆಗಳಿವೆ. ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ ಈ ಮ್ಯಾಗ್ನೆಟ್ ಕಬ್ಬಿಣಕ್ಕೆ ಹೇಗೆ ಎನರ್ಜಿ ಕೊಡುತ್ತೆ ಅಂತ. ನನ್ನ ಹತ್ರ ಕೆಲವು ಮ್ಯಾಗ್ನೆಟ್ಸ್ ಗಳಿವೆ, ಇವು ನ್ಯಾಚುರಲ್ ಬಯೋ ಮ್ಯಾಗ್ನೆಟ್ಸ್. ನಾನು ಇದನ್ನ ಇಲ್ಲಿ ಹಿಡ್ಕೊಂಡಿದ್ದೀನಿ. ಈಗ ನಾನು ನೈಲ್ಸ್ ನ ಕೆಳಗಡೆ ಮಾಡ್ತೀನಿ. ನೋಡಿ, ಎಲ್ಲಾ ಮೊಳೆಗಳು ಒಂದಕ್ಕೊಂದು ಕಚ್ಚಿ ಕೂತ್ಕೊಂಡಿವೆ. ಎಲ್ಲಾ ಮೊಳೆಗಳು ಕಚ್ಕೊಂಡು ಕೂತಿವೆ. ನೋಡಿ ಇಲ್ಲಿ. ಇದಕ್ಕೆ ಎನರ್ಜಿ ಯಾರು ಕೊಟ್ಟಿದ್ದು? ಮ್ಯಾಗ್ನೆಟ್ ಈ ಲೋಹಕ್ಕೆ ಎನರ್ಜಿ ಕೊಡ್ತು. ಕಬ್ಬಿಣ ಒಂದಕ್ಕೊಂದು ಕಚ್ಕೊಳ್ತಾ ಇದೆ. ನಾನು ಹೇಳೋ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಅದು ನಮ್ಮ ಡಿಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ ಗೆ ಬಂದಾಗ ಆಕ್ಸಿಜನ್ ನ ಅಬ್ಸರ್ವ್ ಮಾಡೋದಕ್ಕೆ, ಆಗ ಮ್ಯಾಗ್ನೆಟ್ ಇದಕ್ಕೆ ಎನರ್ಜಿ ಕೊಡುತ್ತೆ. ಉದಾಹರಣೆಗೆ 30 ml ಆಕ್ಸಿಜನ್ ಅಬ್ಸರ್ವ್ ಮಾಡಬೇಕು ಅಂತಿದ್ರೆ ಅದು ಆ ಜಾಗದಲ್ಲಿ 70 ml 60 ml 80 ml ಆಕ್ಸಿಜನ್, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಅಬ್ಸರ್ವ್ ಮಾಡೋಕೆ ಆರಂಭ ಮಾಡುತ್ತೆ. ನಾನು ಈ ಮ್ಯಾಗ್ನೆಟ್ ನ ಇಲ್ಲಿಂದ ತೆಗಿತಾ ಇದ್ದ ಹಾಗೆ ನೋಡ್ತಾ ಇರಿ ಏನಾಗುತ್ತೆ ಅಂತ. ನೇಲ್ಸ್ ಗಳೆಲ್ಲ ಕೆಳಗಡೆ ಬಿದ್ದು ಹೋಗ್ಬಿಟ್ವು. ಅಂದ್ರೆ ಐರನ್ಗೆ ಎನರ್ಜಿ ಯಾರು ಕೊಟ್ಟಿದ್ದು? ಮ್ಯಾಗ್ನೆಟ್, ನ್ಯಾಚುರಲ್ ಮ್ಯಾಗ್ನೆಟ್. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದಿದ್ದು ಮ್ಯಾಗ್ನೆಟ್ ಅಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇಟ್ ಈಸ್ ಹೈಲಿ ಪಾಲರೈಡ್, ನ್ಯಾಚುರಲ್ ನಿಯೋಡಿಯಮಿಯಂ, ವೆರಿ ಸ್ಪೆಷಲ್ ರೇರ್ ಅರ್ತ್ ಬಯೋಮ್ಯಾಗ್ನೆಟ್. ಇದರ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಭೂಮಿ ಆಳದಲ್ಲಿ 700-800 ಅಡಿಗಳಲ್ಲಿ ಮೈನಿಂಗ್ ಮಾಡಿ ತರಲಾಗುತ್ತೆ. ಇದರಿಂದ ನಾವು ಸ್ಪೆಷಲ್ ಕಸ್ಟಮೈಡ್ ಬೇರೆ ಬೇರೆ ಪ್ರಾಡಕ್ಟ್ ನ ತಯಾರು ಮಾಡ್ತೀವಿ. ಉದಾಹರಣೆಗೆ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರಿಸ್, ಪ್ಯಾಡು, ವಾಟರ್ ಎನರ್ಜಿ ಪ್ಯಾಡು, ಜಂಬೋಕಿಂಗ್ ಬ್ರಾಸ್ಲೆಟ್ಸ್ ಇದೆ. ಇನ್ನು ಬಹಳಷ್ಟು ನಮ್ಮ ಹತ್ರ 30-32 ಬೇರೆ ಬೇರೆ ಮ್ಯಾಗ್ನೆಟಿಸಮ್ ಪ್ರಾಡಕ್ಟ್ಗಳಿವೆ. ನಾವು ಅವುಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೈಂಟಿಫಿಕ್ ವೇನಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. 15-16 ವರ್ಷಗಳಿಂದ ಇದೇ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇದೀವಿ. ಈ ಮ್ಯಾಗ್ನೆಟಿಕ್ ಇದೆಯಲ್ಲ, ಇದು ನ್ಯಾಚುರಲ್ ಮ್ಯಾಗ್ನೆಟ್. ಇದು ಝೀರೋ ಸೈಡ್ ಎಫೆಕ್ಟ್. ಚಿಕ್ಕವರಿದ್ದಾಗ ನಾವು ಈ ರೀತಿಯ ಕಪ್ಪು ಆರ್ಟಿಫಿಷಿಯಲ್ ಎಲೆಕ್ಟ್ರಿಕಲಿ ಚಾರ್ಜಡ್ ಮ್ಯಾಗ್ನೆಟ್ ತಗೊಂಡು ತುಂಬಾ ಆಟ ಆಡಿದೀವಿ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಮ್ಯಾಗ್ನೆಟ್ ಅಲ್ಲ. ಇದಕ್ಕೂ ಅದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ದಿಸ್ ಇಸ್ ದ ಹೈಲಿ ಪೊಲರೈಡ್ ನ್ಯಾಚುರಲ್ ನ್ಯೂಡಿಮಿಯಂ ರೇರ್ ಬಯೋ ಮ್ಯಾಗ್ನೆಟ್. ಇದನ್ನ ಭೂಮಿಯ ಕೆಳಗಡೆ 700-800 ಅಡಿ ಆಳದಲ್ಲಿ ಮೈನಿಂಗ್ ಮಾಡಿ ತರಲಾಗುತ್ತೆ. ಇಟ್ಸ್ ಅ ನ್ಯಾನೋ ಅಂಡ್ ಬಯೋ ಟೆಕ್ನಾಲಜಿ. ಓಕೆ, ಇಟ್ಸ್ ಅ ವೆರಿ ಪವರ್ಫುಲ್ ಮ್ಯಾಗ್ನೆಟ್. ತುಂಬಾನೇ ಪವರ್ಫುಲ್ ಮ್ಯಾಗ್ನೆಟ್ ಇದು. ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ, ಬೇರೆ ಬೇರೆ ಸೈಜ್ ಗಳು ಬರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯ ಮ್ಯಾಗ್ನೆಟ್ಸ್ ನಾನು ಇಟ್ಟಿದ್ದೀನಿ. ಬೇರೆ ಬೇರೆ ಸೈಜ್ ನಾವು ಮ್ಯಾಗ್ನೆಟ್ ಗಳನ್ನ ನಾವು ಹೇಗೆ ಎಲೆಕ್ಟ್ರಿಸಿಟಿಯನ್ನ ಆಂಪಿಯರ್ ನಲ್ಲಿ ಮೆಜರ್ ಮಾಡ್ತೀವೋ ಅದೇ ರೀತಿ ನಾವು ಮ್ಯಾಗ್ನೆಟ್ ನ ಗಾಸ್ ಮೀಟರ್ ನಲ್ಲಿ ಮೆಜರ್ ಮಾಡ್ತೀವಿ. ಈಗ ನನ್ನ ಹತ್ರ ಒಂದು ಗಾಸ್ ಮೀಟರ್ ಇದೆ. ಈ ಗಾಸ್ ಮೀಟರ್ ನ ಆನ್ ಮಾಡಬೇಕು, ಅದನ್ನ ಸುಮ್ಮನೆ ಇಲ್ಲಿ ಇಟ್ಬಿಡ್ಬೇಕು. ನೀವು ಇದನ್ನ ಇಡ್ತಿದ್ದ ಹಾಗೇನೆ ಇದು ಎಷ್ಟು ಗಾಸ್ ಇದೆ ಅನ್ನೋದನ್ನ ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಮ್ಯಾಗ್ನೆಟ್ ಒಳಗಡೆ ಎಷ್ಟು ಗಾಸ್ ಇದೆ ಅನ್ನೋದು. ಸಾವಿರಾರು ಗಾಸ್ ಪವರ್ನ ಮ್ಯಾಗ್ನೆಟ್ ನಮ್ಮ ಹತ್ರ ಇವೆ. ನಾವು ಸೈಂಟಿಫಿಕ್ ರೀತಿಯಲ್ಲಿ ನಾವು ಯಾವುದೇ ಪ್ರಾಡಕ್ಟ್ ನ ತಯಾರು ಮಾಡಿದ್ರೆ ಸುಮಾರು 15-16 ವರ್ಷಗಳಿಂದ ಈ ಪ್ರಾಡಕ್ಟ್ ನ ತಯಾರು ಮಾಡ್ತಾ ಇದೀವಿ. ಮ್ಯಾಗ್ನೆಟಿಸಮ್ ಮೇಲೆ, ನ್ಯಾಚುರಲ್ ಮ್ಯಾಗ್ನೆಟಿಸಮ್ ಮೇಲೆ. ನ್ಯಾಚುರಲ್ ಮ್ಯಾಗ್ನೆಟಿಸಮ್ ನಿಮ್ಗೆ ಯಾವತ್ತೂ ಕೂಡ ಹಾರ್ಮ್ ಮಾಡೋದೇ ಇಲ್ಲ. ಬಯೋ ಮ್ಯಾಗ್ನೆಟ್ ನಿಮಗೆ ಯಾವತ್ತೂ ಹಾರ್ಮ್ ಮಾಡೋದಿಲ್ಲ. ಎಲೆಕ್ಟ್ರಿಕಲಿ ಚಾರ್ಜ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಈವರೆಗೂ ನೀವು ನೋಡ್ಕೊಂಡ್ ಬಂದಿದ್ದು ಈ ರೀತಿ ಸ್ಪೀಕರ್ಗಳಲ್ಲಿ ಕಬೋರ್ಡ್ ಮೇಲೆ ಅಂಟಿಸುವಂತ ಮ್ಯಾಗ್ನೆಟ್, ಆರ್ಟಿಫಿಷಿಯಲಿ ಎಲೆಕ್ಟ್ರಿಕಲಿ ಚಾರ್ಜ್ ಮ್ಯಾಗ್ನೆಟ್, ಅವು ಹಾರ್ಮ್ ಮಾಡಬಹುದು. ಆದ್ರೆ ಬಯೋ ಮ್ಯಾಗ್ನೆಟ್ ಯಾವತ್ತೂ ಹಾರ್ಮ್ ಮಾಡೋದಿಲ್ಲ. ಕೇವಲ 3 ರೀತಿ ಜನರು ಈ ಮ್ಯಾಗ್ನೆಟ್ ನ ಯೂಸ್ ಮಾಡೋ ಹಾಗಿಲ್ಲ. ಯಾರ ದೇಹದಲ್ಲಿ ಪೇಸ್ ಮೇಕರ್ ಹೆಸರಿನ ಎಲೆಕ್ಟ್ರಿಕ್ ಡಿವೈಸ್ ಇದೆಯೋ ಅವರು ಇದನ್ನ ಬಳಸೋ ಹಾಗಿಲ್ಲ. ಯಾರ ಹತ್ರ ಎಲೆಕ್ಟ್ರಾನಿಕ್ ಇನ್ಸುಲಿನ್ ಪಂಪ್ ಇದೆಯೋ ಅವರು ಕೂಡ ಇದನ್ನ ಬಳಸೋ ಹಾಗಿಲ್ಲ. ಯಾವ ಲೇಡಿ ಪ್ರೆಗ್ನೆಂಟ್ ಇದಾರೋ ಅವರು ಕೂಡ ಈ ಮ್ಯಾಗ್ನೆಟಿಸಮ್ ನ ಯೂಸ್ ಮಾಡೋ ಹಾಗಿಲ್ಲ. ಆಫ್ಟರ್ ಪ್ರೆಗ್ನೆನ್ಸಿ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇವನ್ ಮಕ್ಕಳು ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಖಂಡಿತ ಇರೋದಿಲ್ಲ. ಮ್ಯಾಗ್ನೆಟ್ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಎನ್ಹಾನ್ಸ್ ಆಗುತ್ತೆ. ಆಕ್ಸಿಜನ್ ಎನ್ಹಾನ್ಸ್ ಆಗೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗುತ್ತವೆ. ಬ್ಲಡ್ ಸೆಲ್ಸ್ ಹೆಲ್ದಿ ಇರೋದು ತುಂಬಾನೇ ಮುಖ್ಯ. ಬ್ಲಡ್ ಸೆಲ್ಸ್ ನಲ್ಲಿ ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಆಕ್ಸಿಜನ್ ಇದ್ರೆ ಬ್ಲಡ್ ಸೆಲ್ಸ್ ಮಿತ್ರರು ಮತ್ತು ಶತ್ರುಗಳನ್ನ ಗುರ್ತಿಡಿಯುತ್ತೆ. ಯಾವುದೇ ಕಾಯಿಲೆಗಳನ್ನ, ಯಾವುದೇ ವೈರಸ್ಗಳನ್ನ, ಯಾವುದೇ ಬ್ಯಾಕ್ಟೀರಿಯಾಗಳನ್ನ ಬ್ಲಡ್ ಸೆಲ್ಸ್ ಒಳಗಡೆ ಬರಕ್ ಬಿಡಲ್ಲ. ಅದಕ್ಕಾಗಿ ಮುಖ್ಯವಾಗಿರೋದು ಬ್ಲಡ್ ಸೆಲ್ಸ್ ಒಳಗೆ ಆಕ್ಸಿಜನ್ ಸಫಿಶಿಯೆಂಟ್ ಆಗಿ ಇರುವಂತದ್ದು. ಮ್ಯಾಗ್ನೆಟ್ ಮೇಲೆ ಬಹಳಷ್ಟು ಬುಕ್ಗಳಿವೆ, ಬಹಳಷ್ಟು ಇನ್ಫಾರ್ಮೇಶನ್ ಇಂಟರ್ನೆಟ್ ನಲ್ಲಿ ಸಿಗುತ್ತೆ. ನೀವು ಅಲ್ಲಿಗೆ ಹೋಗಿ ಸ್ಟಡಿ ಮಾಡಿ ನಿಮಗೆ ಒಂದೇ ಕನ್ಕ್ಲೂಷನ್ ಸಿಗುತ್ತೆ. ಮ್ಯಾಗ್ನೆಟ್ ಇಂಪ್ರೂವ್ಸ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಬೈ ಡಿಫಾಲ್ಟ್ ಎನ್ಹಾನ್ಸ್ ಯುವರ್ ಆಕ್ಸಿಜನ್. ಮ್ಯಾಗ್ನೆಟ್ ಬೈ ಡಿಫಾಲ್ಟ್ ಆಕ್ಸಿಜನ್ ನ ಹೆಚ್ಚು ಮಾಡುತ್ತೆ. ಉದಾಹರಣೆಗೆ ನಾನೊಂದು ಕಿಟಕಿನ ತೆರೆದೆ ಅನ್ಕೊಳ್ಳಿ, ಆಕ್ಸಿಜನ್ ಒಳಗಡೆ ಬಂತು. ಅದರರ್ಥ ಕಿಟಕಿ ಆಕ್ಸಿಜನ್ ತಂದಿದ್ದಲ್ಲ, ಕಿಟಕಿ ಬರೀ ತೆರ್ಕೊಳ್ತು ಅಷ್ಟೇನೆ. ಆಕ್ಸಿಜನ್ ತಂತಾನೆ ಒಳಗಡೆ ಬಂತು. ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಅದು ನಮ್ಮ ದೇಹದ ಐರನ್ ಜೊತೆ ಅಟ್ರಾಕ್ಟ್ ಆಗಿ ಐರನ್ ಜೊತೆಗೆ ಓಡೋದಕ್ಕೆ ಶುರು ಮಾಡುತ್ತೆ. ಆಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ದೇಹದಲ್ಲಿ ತಂತಾನೆ ಆಕ್ಸಿಜನ್ ಹೆಚ್ಚಾಗುತ್ತೆ. ನಾವು ಬೈ ಡಿಫಾಲ್ಟ್ ಮೂಗಿಂದ ಉಸಿರಾಡ್ತೀವಿ, ಅದು ಲಂಗ್ಸ್ ನಲ್ಲಿ ಸ್ಟೋರ್ ಆಗುತ್ತೆ.
ಆಕ್ಸಿಜನ್ ಇಡೀ ದೇಹದಲ್ಲಿ ತಲುಪಿಸೋ ಕೆಲಸ ಮ್ಯಾಗ್ನೆಟಿಸಮ್ ಕಡೆಯಿಂದ ತಂತಾನೆ, ಅಂದ್ರೆ ಬೈ ಡಿಫಾಲ್ಟ್ ನಡೆಯುತ್ತೆ. ಎನರ್ಜಿ ಯಾವತ್ತು ಇನ್ವಿಸಿಬಲ್ ಇರುತ್ತೆ, ಎನರ್ಜಿ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇವತ್ತಿನ ದಿನ ನಾವು ಅರ್ತ್ ನಿಂದ ತುಂಬಾ ದೂರ ಹೋಗ್ಬಿಟ್ಟಿದೀವಿ. ಅರ್ತ್ ಜೊತೆಲಿ ನಮ್ ಯಾವುದೇ ಕನೆಕ್ಷನ್ ಖಂಡಿತ ಇಲ್ಲ. ನೋಡಿ, ನಾನು ನಿಮ್ಗೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರ್ಸಕ್ ಇಷ್ಟಪಡ್ತೀನಿ. ನಮ್ ದೇಹ ಎನರ್ಜಿಯನ್ನ ಅಬ್ಸರ್ವ್ ಮಾಡಕ್ಕಿರೋದು. ನಮ್ ದೇಹ ಭೂಮಿಯ ನ್ಯಾಚುರಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನ ಎಳ್ಕೋಬೇಕು ಅಂತಾನೆ ಪ್ರಕೃತಿ ಸೃಷ್ಟಿ ಮಾಡಿದ್ದು. ನಾನಿವಾಗ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಇದೊಂದು ಪ್ಲೈವುಡ್ ಸುಮಾರು 20 mm ಇದೆ. ಇದು ಯಾವತ್ತೂ ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡಲ್ಲ, ಆದ್ರೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದ್ರ ಮೂಲಕ ಆಚೀಚೆ ಹೋಗುತ್ತೆ. ನಾನು ನಿಮಗೆ ಒಂದು ಡೆಮೋ ಮುಖಾಂತರ ತೋರಿಸ್ತೀನಿ. ಇವಾಗ ಇಲ್ಲೊಂದು ಮ್ಯಾಗ್ನೆಟಿಕ್ ಇಟ್ಟಿದ್ದೀನಿ, ಇಲ್ಲೊಂದು ಮ್ಯಾಗ್ನೆಟಿಕ್ ಇಟ್ಟಿದ್ದೀನಿ, ಮತ್ತೆ ನಾನು ಇದನ್ನ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಓಕೆ, ಇದೊಂದು ಮ್ಯಾಗ್ನೆಟ್ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನೋಡಿ. ಅದರ ಅರ್ಥ ಎನರ್ಜಿಯನ್ನ ಪಾಸ್ ಮಾಡ್ತಿದೆ. ವಾಸ್ತವವಾಗಿ ವುಡ್ ಎಲೆಕ್ಟ್ರಿಕ್ ಫ್ರೀಕ್ವೆನ್ಸಿಯನ್ನ ಪಾಸ್ ಮಾಡೋದಿಲ್ಲ, ಆದ್ರೆ ನಮ್ಮ ದೇಹ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಾಗೆ ಆಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಇದೊಂದು ವೈರ್. ಈ ವೈರ್ ನಲ್ಲಿ ನಾನು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಈ ವೈರ್ನ ಟಚ್ ಮಾಡಿದ್ರೆ ನನಗೆ ಖಂಡಿತ ಕರೆಂಟ್ ಹೊಡೆಯೋದಿಲ್ಲ. ಯಾಕೆ ಹೊಡೆಯಲ್ಲ ಅಂದ್ರೆ ಇದಕ್ಕೆ ಇಲ್ಲಿ ಪ್ಲಾಸ್ಟಿಕ್ ನ ಕೋಟಿಂಗ್ ಮಾಡಿದ್ದಾರೆ. ನಾನು ಎನರ್ಜಿ ಚೆಕ್ ಮಾಡಬೇಕು ಅಂದ್ರೆ ನಾ ಏನ್ ಮಾಡಬೇಕು? ಟೆಸ್ಟರ್ ತಗೊಂಡು ಚೆಕ್ ಮಾಡಬೇಕು ಅದರಲ್ಲಿ ಎಲೆಕ್ಟ್ರಿಸಿಟಿ ಇದೆಯೋ ಇಲ್ಲೋ ಅಂತ. ನಾನು ಎಲೆಕ್ಟ್ರಿಸಿಟಿನ ನೋಡಕ್ ಆಗೋದಿಲ್ಲ. ಆದ್ರೆ ನಾನು ಈ ವೈರ್ನ ಸೀಳ್ಬಿಟ್ರೆ, ಆಮೇಲೆ ಅದನ್ನ ಟಚ್ ಮಾಡಿದ್ರೆ ನಂಗೆ ಜೋರಾಗಿ ಕರೆಂಟ್ ಹೊಡೆಯುತ್ತೆ. ಈಗ ನೀವೇ ತಿಳ್ಕೊಳ್ಳಿ, ಈ ಒಂದು ಚಿಕ್ಕ 1 mm ಪ್ಲಾಸ್ಟಿಕ್ ನನ್ನನ್ನ ಕರೆಂಟ್ ಹೊಡೆಯೋದ್ರಿಂದ ಕಾಪಾಡುತ್ತೆ ಅಂತ ಆದ್ರೆ, ನಾವು ಬೂಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ನಾವೆಲ್ಲ ಬೂಟು ಚಪ್ಪಲಿ ಹಾಕೊಂಡು ರೋಡ್ ಮೇಲೆಲ್ಲ ಓಡಾಡ್ತಾ ಇರ್ತೀವಿ, ಎಲ್ಲಾ ಕಡೆನೂ ಓಡಾಡ್ತಾ ಇರ್ತೀವಿ. ನಮಗ್ ಸಿಗ್ಬೇಕಾಗಿರೋ ಭೂಮಿಯ ಅರ್ಥಿಂಗ್, ಇವತ್ತಿನ ದಿನ ಅರ್ಥಿಂಗ್ ನಮಗೆ ಸಿಗ್ತಾ ಇಲ್ಲ. ಇದೊಂದು ಸಿಂಪಲ್ ಎಕ್ಸಾಮ್. ನಾವು ಭೂಮಿಯಿಂದ ದೂರ ಹೋಗ್ಬಿಟ್ಟಿದ್ವಿ, ಹಾಗಾಗಿ ನಮ್ಮ ದೇಹದಲ್ಲಿ ಮಲ್ಟಿಪಲ್ ಕಾಯಿಲೆಗಳು ಉಂಟಾಗ್ತಾನೆ ಇರುತ್ತವೆ. ಸ್ನೇಹಿತರೆ, ಈ ನಮ್ಮ ಅರ್ತ್ ಒಂದು ಸ್ವಂತ ಹ್ಯೂಜ್ ಮ್ಯಾಗ್ನೆಟ್ನ ಗೋಳವಾಗಿದೆ. ನಾನಿಲ್ಲಿ ಒಂದು ಮಾಡೆಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಥ ಆಕಾರದಲ್ಲಿರೋ ಒಂದು ಗೋಳ ನಿಮಗೆ ಕಾಣಿಸ್ತಾ ಇದೆ ನೋಡಿ. ನಮ್ಮ ಭೂಮಿ ಮೇಲೆ ಸೂರ್ಯನ ಇನ್ಫ್ಲೂಯೆನ್ಸ್ ಇರುತ್ತೆ ಮತ್ತು ಭೂಮಿ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೂರ್ಯ ಎಷ್ಟು ದೊಡ್ಡವನು ಅಂದ್ರೆ ಇಂಥ 13 ಲಕ್ಷ ಭೂಮಿಗಳು ಸೂರ್ಯನಲ್ಲಿ ಹಿಡಿಸಬಹುದು. ಸೂರ್ಯ ಸ್ವತಃ ಒಂದು ದೊಡ್ಡ ಮ್ಯಾಗ್ನೆಟ್ನ ಗೋಳ ಮತ್ತು ಅದು ಅದರ ಸುತ್ತಲಿನ 8 ಮ್ಯಾಗ್ನೆಟ್ಗಳನ್ನ ಹಿಡ್ಕೊಂಡಿರುತ್ತೆ. ನಮ್ಮ ಭೂಮಿ ಆಕಾಶದಲ್ಲಿ ನೇತಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ನೋಡಿ. ಯಾಕಂದ್ರೆ ಭೂಮಿ ಒಳಗೆ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತು ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಇವೆ ಮತ್ತು ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ನಮ್ಮ ಭೂಮಿ ತನ್ನ ಸುತ್ತ ತಾನೇ ತಿರುಗುತ್ತೆ, ಆಗ ದಿನ ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಿದಾಗ 365 ದಿನ ಅಂದ್ರೆ ಫೋರ್ಸ್ ಎರಡೂ ಇವೆ ಮತ್ತು ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ. ನಮ್ಮ ಭೂಮಿ ತನ್ನ ಸುತ್ತ ತಾನೇ ತಿರುಗುತ್ತೆ, ಆಗ ದಿನ ಮತ್ತು ರಾತ್ರಿಗಳು ಉಂಟಾಗುತ್ತವೆ. ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಿದಾಗ 365 ದಿನ ಅಂದ್ರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ದೇಹದಲ್ಲಿ ಆಕ್ಸಿಜನ್ ಲೆವೆಲ್ನ ನಾವು ಕೇವಲ 2 ರೀತಿಯಲ್ಲಿ ಹೆಚ್ಚಿಸಬಹುದು. ಒಂದು ಯೋಗ ಎಕ್ಸರ್ಸೈಸ್ ಮತ್ತೆ ಇನ್ನೊಂದು ಬಯೋಮ್ಯಾಗ್ನೆಟಿಸಮ್. ಎರಡನ್ನೂ ಮಾಡಬೇಕು. ಯೋಗ ಎಕ್ಸರ್ಸೈಸ್ ಜಿಮ್ ಮಾಡೋದು ಕೋಟಿ ಜನರಿಗೆ ಗೊತ್ತಿದೆ, ಆದ್ರೆ ಕೆಲವರಂತೂ ಮಾಡಕ್ ಹೋಗೋದೇ ಇಲ್ಲ. ನಿದ್ದೆ ಮಾಡೋದು ಎಲ್ರಿಗೂ ಇಷ್ಟ, ಬೈ ಡಿಫಾಲ್ಟ್ ನಿದ್ದೆ ಮಾಡಬೇಕಾಗುತ್ತೆ. ನಿದ್ದೆ ಇಲ್ಲದೆ ನಮಗೆ ಬದುಕಿರಕ್ಕಾಗೋದೇ ಇಲ್ಲ. 3/6 5.5/6 ಸೈಂಟಿಫಿಕ್ ಬಯೋಮ್ಯಾಗ್ನೆಟ್ ಮೇಲೆ ನೀವು ಮಲಗಿ, ನೀವು ಎಂಡ್ ರಿಸಲ್ಟ್ ಬಗ್ಗೆ ಗಮನ ಕೊಡಿ. ಬಯೋಮ್ಯಾಗ್ನೆಟ್ ಕೂಡ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಬೈ ಡಿಫಾಲ್ಟ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಬ್ಲಡ್ ಸೆಲ್ಸ್ ಹೆಲ್ದಿ ಆಗುತ್ತವೆ ಮತ್ತೆ ನಮಗೆ ಯಾವ್ದಾದ್ರು ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಅದರಿಂದ ಕಾಪಾಡುವಂತ ಪ್ರಯತ್ನವನ್ನು ಮಾಡುತ್ತವೆ. ಈ ಬಯೋಮ್ಯಾಗ್ನೆಟಿಸಮ್ ಪ್ರಿವೆನ್ಷನ್ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ದೇಹದ 95% ರಿಪೇರಿಂಗ್ ಅಂಡ್ ಮೇಂಟೆನೆನ್ಸ್ ವರ್ಕ್ ನಿದ್ದೆಯಲ್ಲಿ ನಡೆಯುತ್ತೆ. ಅದಕ್ಕೆ ಸೃಷ್ಟಿ ರಾತ್ರಿಯನ್ನ ಮಾಡ್ತು ನಾವು ನಿದ್ದೆ ಮಾಡ್ಲಿ ಅಂತ. ನಾವು ಮಲ್ಕೊಂಡಾಗ ಆ ಟೈಮಲ್ಲಿ ನಮಗೆ ಹೈಯೆಸ್ಟ್ ಆಕ್ಸಿಜನ್ ಅಗತ್ಯ ಇರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಬಯೋಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಮೇಲೆ ಮಲ್ಕೊಂಡ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಮೂತ್ ಆಗಕ್ಕೆ ಸಹಾಯ ಮಾಡುತ್ತೆ. ದೇಹದೊಳಗೆ ಆಕ್ಸಿಜನ್ ಹೆಚ್ಚಿಸೋದಕ್ಕೆ ಬಯೋಮ್ಯಾಗ್ನೆಟ್ ಹೆಲ್ಪ್ ಮಾಡುತ್ತೆ. ನಾವು ಯಾವತ್ತೂ ಬಯೋಮ್ಯಾಗ್ನೆಟ್ ಮ್ಯಾಟ್ರೆಸ್ ಮೇಲೆ ಮಲ್ಕೋಬೇಕು. ಅದು ನಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚೋದಕ್ಕೆ ಸಹಾಯ ಮಾಡಿ ದೇಹದಲ್ಲಿ ಆಕ್ಸಿಜನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದೊಳಗಿರೋ ಅಷ್ಟು ಆರ್ಗನ್ ಪಾರ್ಟ್ಸ್ಗಳಿಗೆ ಪ್ರಾಪರ್ ಪ್ರಪೋರ್ಷನ್ ನಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕಿದ್ರೆ ಅವು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತವೆ. ಕಿಡ್ನಿಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸಿಕ್ಕಿದ್ರೆ ಪ್ಯಾಂಕ್ರಿಯಾಸ್ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡುತ್ತೆ. ಇನ್ಸುಲಿನ್ ಜನರೇಟ್ ಮಾಡುತ್ತೆ. ನಾವು ಮಲ್ಕೊಂಡಾಗ ನಮ್ಮ ಬ್ರೈನ್ ನಲ್ಲಿ ಪಿನಲ್ ಗ್ಲ್ಯಾಂಡ್ ಹೆಸರಿನ ಆರ್ಗನ್ ಪಾರ್ಟ್ ಇರುತ್ತೆ. ಪಿನಲ್ ಗ್ಲ್ಯಾಂಡ್ ಜನರೇಟ್ ಮೆಲಟೋನಿನ್ ಹಾರ್ಮೋನ್ಸ್ ಮತ್ತು ಈ ಮೆಲಟೋನಿನ್ ಹಾರ್ಮೋನ್ ಒಂದೇ ಅಂತ ಒಂದು ಹಾರ್ಮೋನ್, ಅದು ನಮಗೆ ನಿದ್ದೆ ನೀಡುತ್ತೆ. ಆದರೆ ಪಿನಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ಸ್ ಜನರೇಟ್ ಮಾಡಬೇಕು ಅಂದ್ರೆ ಪಿನಲ್ ಗ್ಲ್ಯಾಂಡ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಆಗಬೇಕು. ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ನ ಸಪ್ಲೈ ಸಿಕ್ಕಿದ್ರೆ ಆಗ ಪಿನಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ಸ್ ನ ಜನರೇಟ್ ಮಾಡುತ್ತೆ ಮತ್ತು ನಾವು 8 ಗಂಟೆಗಳ ಕಾಲ ಕಣ್ತುಂಬ ನಿದ್ದೆ ಮಾಡಬಹುದು.
ಪಿನಲ್ ಗ್ಲ್ಯಾಂಡ್ಗೆ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಿಕ್ಕಿಲ್ಲ ಅಂತಾದ್ರೆ ಆಗ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಆ ಪಿನಲ್ ಗ್ಲ್ಯಾಂಡ್ ಮೆಲಟೋನಿಯನ್ ಹಾರ್ಮೋನ್ ಜನರೇಟ್ ಮಾಡಕ್ಕಾಗೋದಿಲ್ಲ. ಅದರಿಂದ ನಮ್ಮ ನಿದ್ದೆ ಕಡಿಮೆ ಆಗುತ್ತೆ. 2 ಗಂಟೆ 3 ಗಂಟೆ 4 ಗಂಟೆ ಅಷ್ಟೇ ನಮ್ಮಿಂದ ಮಲಗಕ್ಕಾಗುತ್ತೆ. ಒಂದು ಅಡಲ್ಟ್ ಹ್ಯೂಮನ್ ಬಾಡಿಗೆ ಕಡಿಮೆ ಅಂದ್ರೆ 8 ಗಂಟೆ, ಹೆಚ್ಚು ಅಂದ್ರೆ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕಾಗುತ್ತೆ. ಬಯೋಮ್ಯಾಗ್ನೆಟಿಸಮ್ ನಮ್ಮ ದೇಹವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹೆಚ್ಚು ಹೊತ್ತು ಮಲ್ಕೊಂಡ್ರು ರೋಗಿನೇ ಅಥವಾ ಕಡಿಮೆ ಹೊತ್ತು ಮಲ್ಕೊಂಡ್ರು ರೋಗಿನೇ, ಬಯೋಮ್ಯಾಗ್ನೆಟಿಸಮ್ ನಮ್ಮ ಇಡೀ ದೇಹವನ್ನ ಟಾಪ್ ಟು ಬಾಟಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಇದು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುತ್ತೆ. ದೇಹದಲ್ಲಿ ಆಕ್ಸಿಜನ್ ಹೆಚ್ಚುತ್ತೆ, ನಮ್ಮ ದೇಹ ಬ್ಯಾಲೆನ್ಸ್ ಆಗುತ್ತೆ, ಬ್ಲಡ್ ಸೆಲ್ಸ್ ಹೆಲ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ ಈ ಪ್ರಕೃತಿ ನ್ಯಾಚುರಲ್ ಸೆಲ್ಫ್ ಹೀಲಿಂಗ್ ನ ಕೆಪಾಸಿಟಿಯನ್ನ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಕೈಗೆ ಏನಾದ್ರೂ ಕಲೆ ಆದ್ರೆ ಅಥವಾ ನನ್ನ ಕಾರ್ಗೆ ಏನಾದ್ರೂ ಸ್ಕ್ರಾಚ್ ಆದ್ರೆ 3 ತಿಂಗಳಾದ್ಮೇಲೆ ಯಾವ ಸ್ಕ್ರಾಚ್ ಕಾಣುತ್ತೆ ನನಗಾಗಿರೋದು ನನಗೆ ಗೊತ್ತಾಗುತ್ತೆ ಲೆಫ್ಟ್ ಅಲ್ಲಿ ಆಗಿದೆಯೋ ಅಥವಾ ರೈಟ್ ನಲ್ಲಿ ಆಗಿದೆಯೋ ಅಂತ. ಯಾಕಂದ್ರೆ ಕಾರ್ನಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರೋದಿಲ್ಲ. ಹ್ಯೂಮನ್ ಅಂದ್ರೆ ನಮ್ಮ ಮನುಷ್ಯರ ದೇಹದಲ್ಲಿ ನ್ಯಾಚುರಲ್ ಹೀಲ್ ಆಗೋ ಕೆಪಾಸಿಟಿ ನಮಗೆ ಪ್ರಕೃತಿ ಕೊಟ್ಟಿದೆ. ಇವತ್ತು ಮನುಷ್ಯರನ್ನ ಬಿಟ್ಬಿಡಿ, ಪ್ರಪಂಚದ ಪ್ರತಿಯೊಂದು ಪ್ರಾಣಿನೂ ಪ್ರಕೃತಿ ಜೊತೆ ಬೆಸೆದುಕೊಂಡಿದೆ. ಕಾಡ್ನಲ್ಲಿರೋ ಹುಲಿ ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಇವತ್ತಿಗೂ ಹುಲಿ ನೆಲದ ಮೇಲೆ ಮಲಗುತ್ತೆ, ಪ್ರಕೃತಿಯಲ್ಲಿ ನೀರು ಕುಡಿಯುತ್ತೆ, ನದಿ ನೀರು ಕುಡಿಯುತ್ತೆ, ಪ್ರಕೃತಿಯಲ್ಲಿ ಇರುತ್ತೆ. ಹಾಗೆ ಬೀದಿ ನಾಯಿಗಳು ಕೂಡ ಭೂಮಿಗೆ ಬೆಸೆದುಕೊಂಡಿದೆ. ಮನುಷ್ಯನು ಕೂಡ ಒಬ್ಬ ಪ್ರಾಣಿ. ಅವನ ದೇಹದ ಆಯಸ್ಸು 150 ವರ್ಷ, ಆದ್ರೆ ಅವನಿವತ್ತು 30, 35, 40, 45, 50, 60 ವರ್ಷಗಳಲ್ಲೇ ಮುಗಿಸ್ಕೊಂಡ್ಬಿಡ್ತಾನೆ.